ಈಗಾಗಲೇ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲೂ ಇದೆಲ್ಲದರ ನಡುವೆ ದೆಹಲಿಯಿಂದ ವಾಪಸ್ಸಾದ ಬಳಿಕ ಸಿಎಂ ಆಪ್ತರು ಈಗಾಗಲೇ ಸಾಲು ಸಾಲು ಚರ್ಚೆಗಳನ್ನ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ನಾಯಕರು ಇದಕ್ಕೆ ಯಾವ ರೀತಿ ಸಾಥನ್ನ ಕೊಡ್ತಾರೆ, ಸಿದ್ದರಾಮಯ್ಯ ಅವರು ರಾಜೀನಾಮೆನ ಕೊಡಬೇಕು ಅಂತಂದ್ರೆ ಆಗುವಂತಹದ್ದು ಏನಿದೆ ಅದು, ಮತ್ತೆ ಅಕಸ್ಮಾತ್ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡೋದು ಬೇಡ ಅನ್ನುವಂಥದ್ದು ಕೂಡ ಅವರ ಬೆಂಬಲಿಗರ ಆಶಯ ಕೂಡ ಒಂದ್ ಕಡೆ ಆಗಿದೆ ಸರ್. ಈಗ ಸಿದ್ದರಾಮಯ್ಯ ಅವರು ರಾಜ್ಯಸಭೆಗೆ ಹೋಗ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಿದೆ. ಅದಕ್ಕೂ ಕೂಡ ನನ್ನ ನಿಲುವು ಏನು ಅನ್ನುವಂಥದ್ದನ್ನ ಇದುವರೆಗೂ ತಿಳಿಸಿಲ್ಲ. ಅವರ ಆಪ್ತರ ಬಳಿ ನಾನು ಚರ್ಚೆಯನ್ನ ಮಾಡಿದ ಬಳಿಕ ನನ್ನ ನಿಲುವು ಏನು ಅನ್ನುವಂಥದ್ದನ್ನ ತಿಳಿಸ್ತೀನಿ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಹೇಳಿದ್ದಾರೆ. ಏನಾಗುತ್ತೆ ಅಂದ್ರೆ ನಿಶ್ಚಿತ, ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಯಾವಾಗ ಬುಲಾವ್ ಕೊಡುತ್ತೋ 26ನೇ ತಾರೀಕು ಬನ್ನಿ ನೀವು ದೆಹಲಿಗೆ ಅಂತ, ಸಿದ್ದರಾಮಯ್ಯ ಪೂರ್ವ ತಯಾರಿಯೊಂದಿಗೆ ದೆಹಲಿಗೆ ಹೋಗ್ತಾರೆ. ಅವರೊಬ್ಬರೇ ಹೋಗಲ್ಲ, ಅವರ ಬೆಂಬಲಿಗ ಸಚಿವರನ್ನು ಕರೆದುಕೊಂಡು ಹೋಗ್ತಾರೆ. ಓಕೆ, ಬೆಂಗಳೂರಿನಲ್ಲಿ ಅವರ ಬೆಂಬಲಿಗ ಸಚಿವರು ಏನೇನೋ ಹೇಳಿಕೆಗಳನ್ನ ಕೊಡ್ತಾರೆ. ಸಿದ್ದರಾಮಯ್ಯನವರೇ 5 ವರ್ಷದ ಮುಖ್ಯಮಂತ್ರಿ ಅನ್ನೋ ತರದ ಹೇಳಿಕೆಗಳನ್ನ ಭೈರತಿ ಸುರೇಶ್ ಕೊಡ್ತಾರೆ, ಚಲುವರಾಯ ಸ್ವಾಮಿ ಕೊಡ್ತಾರೆ, ಇನ್ನಿತರ ನಾಯಕರು ಕೊಡ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಇದು ಮೊದಲಿಂದನೂ ಗೊತ್ತಿತ್ತು, ಈ ರೀತಿಯಾದಂತ ಒಂದು ಸಂದರ್ಭ ಬರಬಹುದು ಅನ್ನೋದು ಗೊತ್ತಿತ್ತು. ಅದಕ್ಕೆ ಅವರು ಪೂರ್ವ ತಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇದ್ರ ಜೊತೆಗೆ ನೀವು ಹೇಳೋ ಪ್ರಕಾರ ಈಗ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, HC ಮಾದೇವಪ್ಪ ಆಗಿರ್ಬೋದು, ಇನ್ನಿತರೆ MB ಪಾಟೀಲ್ ಅವರಾಗಿರ್ಬೋದು, ಇನ್ನಿತರೆ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವರು ಅಂತ ಯಾರಿದಾರಲ್ಲ, ಅವ್ರೀಗ ಯಾವ ರೀತಿ ಸ್ಟೆಪ್ ತಗೊಳ್ತಾರೆ, ಯಾವ ರೀತಿ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ ಅನ್ನುವಂಥ ಪ್ರಶ್ನೆ ಈಗ. ಆದ್ರೆ DK ನೋಡಿ ಒಂದು ಆಂಟಿಸಿಪೇಟರಿ ಏನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಅಂದ್ರೆ, ಅವರು ಈ ಮೊದಲೇ ಸತೀಶ್ ಜೊತೆಗೆ, MB ಪಾಟೀಲ್ ಜೊತೆಗೆ, ಜಮೀರ್ ಅಹಮದ್ ಖಾನ್ ಜೊತೆಗೆ ಹೋಗಿ ಮೀಟ್ ಆಗಿದ್ದಾರೆ, ಮಾತಾಡಿದ್ದಾರೆ. ಹೊಸ ಸರ್ಕಾರದಲ್ಲಿ ನಿಮ್ಮ ಪಾತ್ರ ಏನಪ್ಪಾ ಅನ್ನೋದನ್ನ ಹೇಳಿದ್ದಾರೆ. ಈಗ ಏನಾಗ್ಬಿಡುತ್ತೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದ್ರೆ MB ಪಾಟೀಲ್ರು ಇಳಿತಾರೆ, ಮನೆಗೆ ಹೋಗ್ತಾರೆ ಅನ್ನೋ ತರ ಆದ್ರೆ ಬೇರೆ ತರ ರಿಯಾಕ್ಟ್ ಮಾಡ್ತಾರೆ MB ಪಾಟೀಲ್. ಇಲ್ಲ ನೀವು ಮುಂದುವರಿತೀರಿ, ಸಿದ್ದರಾಮಯ್ಯ ಮಾತ್ರ ಇಳಿತಾರೆ ಅನ್ನೋದಾದ್ರೆ ಅದನ್ನ ಬೇರೆ ತರ ರಿಯಾಕ್ಟ್ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಸರ್. ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗು ಹೋಗುಗಳ ಕುರಿತಾಗಿ ನಾಳೆ ಬೆಳಗ್ಗೆ ನಾನು ಕಂಪ್ಲೀಟ್ ಆಗಿ ಇದಕ್ಕೆ ಉತ್ತರ ಏನ್ ಕೊಡ್ತೀನಿ ಅನ್ನುವಂಥದ್ರ ಕುರಿತಾಗಿ ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ ಈಗಷ್ಟೇ. ಅಂದ್ರೆ ಏನ್ ಹೇಳ್ತಾ ಇದೆ, ಏನ್ ಸೂಚಿಸುತ್ತೆ? ಬ್ರೇಕಿಂಗ್ ಅಪ್ಡೇಟ್ಸ್ ಏನಿದೆ ಅಂದ್ರೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತಾನು ಹೇಳಿಲ್ಲ, ರಾಜೀನಾಮೆ ಕೊಡಲ್ಲ ಅಂತಾನು ಹೇಳಿಲ್ಲ. ನಾನೇನ್ ಬೇಕಾದ್ರೆ ನನ್ನ ಆಪ್ಷನ್ ಓಪನ್ ಇದೆ, ನನ್ನ ತೀರ್ಮಾನ ನಾಳೆ ಹೇಳ್ತೀನಿ ನಾನು. ಅಲ್ಲಿವರೆಗೂ ನೀವು ಏನ್ ಬೇಕಾದ್ರೂ ಸ್ಟೋರಿ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ವಿಶ್ಲೇಷಣೆ ಮಾಡಿ, ಏನ್ ಬೇಕಾದ್ರೂ ಚರ್ಚೆ ಮಾಡಿ. ರಾಜೀನಾಮೆ ಕೊಡ್ತಾರೆ ಅಂತಾರೋ ಮಾಡಿ, ಕೊಡಲ್ಲ ಅಂತಾರೋ ಮಾಡಿ, ರೆಬೆಲ್ ಆಗ್ತಾರ ಅಂತಾರೋ ಮಾಡಿ. ನಾನೇನು ಅಂತ ಹೇಳಿಲ್ಲ, ನಾನು ನಾಳೆ ಬೆಳಗ್ಗೆ ಹೇಳ್ತೀನಿ ಅಂತ ಅವ್ರು ಹೇಳಿರೋದು. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಶಾಂತಯುತವಾಗಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಅಲ್ವಾ ಸರ್, ಆಗ ಸಾಕಷ್ಟು ಮತ್ತಷ್ಟು ಊಹಾಪೋಹಗಳಿಗೂ ಕೂಡ ಎಡೆ ಮಾಡ್ಕೊಂಡು, ಊಹಾಪೋಹಗಳು ಅನ್ನೋದಕ್ಕಿಂತ ಕುತೂಹಲಕ್ಕೆ ಕಾರಣ ಆಗ್ತದೆ ನಿಶ್ಚಿತ. ಯಾಕಂದ್ರೆ ಅದೇ ಟಗರು ಸಿದ್ದರಾಮಯ್ಯ ಇದಾರಲ್ಲ, ಕಳೆದ ದಾವಣಗೆರೆ ಉಪಚುನಾವಣೆಯ ನಂತರ ಸೈಲೆಂಟ್ ಆಗಿನೇ ಅವ್ರು ಗೇಮ್ ಪ್ಲಾನ್ ಮಾಡ್ತಾ ಇದ್ರು, ಎಲ್ಲೂ ಕೂಡ ಮಾತಾಡಿರ್ಲಿಲ್ಲ ಅವರು, ನಿಮ್ಗೂ ಗೊತ್ತಿದೆ. ಈಗ ಮಾತಾಡ್ತಾ ಇದ್ದಾರೆ, ನಾಳೆ ಬೆಳಗ್ಗೆ ಮಾತಾಡ್ತೀನಿ ಅಂದಾಗ ಅದು ಹೈ ವೋಲ್ಟೇಜ್ ಆಗುತ್ತೆ. ಅವರ ತೀರ್ಮಾನ ಹೈ ವೋಲ್ಟೇಜ್ ಡಿಸಿಷನ್ ಆಗುತ್ತೆ. ಅವರು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ಆಗುತ್ತೆ ನಾಳೆ. ಅವರು ಓಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂದ್ರೆ ಅದು ಬೇರೆ ರೀತಿಯ ಒಂದು ಮನ್ವಂತರಕ್ಕೆ ನಾಂದಿ ಹಾಡುತ್ತೆ. ಇಲ್ಲ, ನನ್ನ ಸ್ಟ್ಯಾಂಡ್ ಈ ರೀತಿ ಇದೆ, ನಾನು ಈ ರೀತಿ ಮಾಡ್ತೀನಿ ಅಂದ್ರೆ ಅದು ಬೇರೆ ರೀತಿಯ ಧ್ರುವೀಕರಣಕ್ಕೆ ನಾಂದಿ ಹಾಡುತ್ತೆ. ಹಾಗಾಗಿ ಸಿದ್ದರಾಮಯ್ಯನಂತ ಜನಾನುರಾಗಿ ನಾಯಕರು, ಸಿದ್ದರಾಮಯ್ಯನಂತ ಜನನಾಯಕರು, ಕರ್ನಾಟಕದಲ್ಲಿ ಯಡಿಯೂರಪ್ಪ ಜನನಾಯಕರು ಹೌದು, HD ದೇವೇಗೌಡರು ಕೂಡ ಜನನಾಯಕರು ಹೌದು, ಅದೇ ರೀತಿ ಸಿದ್ದರಾಮಯ್ಯ ಕೂಡ. ಈ ಮಾಸ್ ಲೀಡರ್ಸ್ ಅಂತ ಏನಿದಾರಲ್ಲ, ಈ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ರೆ ಕರ್ನಾಟಕದ ಮಾಸ್ ಲೀಡರ್ ಅನ್ನುವಂತಹ ಒಂದು ಏನು ಇತಿಹಾಸ ಪರಂಪರೆ ಇದೆಯಲ್ಲ, ಆ ಪರಂಪರೆ ಎಂಡ್ ಆಗುತ್ತೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ರೆ ಯಾರೇ ಬರಲಿ, ಅವ್ರು ಯಾರು ಮಾಸ್ ಲೀಡರ್ಗಳಾಗಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಹೈಕಮಾಂಡ್ ಲೀಡರ್ಗಳಾಗಿ ಬರ್ತಾರೆ. ಈ ಮಾಸ್ ಲೀಡರ್, ಮಾಸ್ ನಾಯಕತ್ವ ಅನ್ನೋದೇನಿದೆಯಲ್ಲ, ಅದು ದಿ ಎಂಡ್. ಆ ಯುಗ ಮುಗ್ದಂತಾಗುತ್ತೆ. ಸಿದ್ದರಾಮಯ್ಯನವರ ರಾಜಕೀಯ ಯುಗಾಂತ್ಯವಾಗುತ್ತೆ. ಅವ್ರೇನೋ ರಾಜ್ಯಸಭೆಗೆ ಹೋಗ್ತಾರೋ ಮತ್ತೊಂದೇನೋ ಮಾಡ್ತಾರೋ ಅದು ಸೆಕೆಂಡರಿ. ಆದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ 8 ವರ್ಷಗಳ ದಾಖಲೆ ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದಿದ್ದು, ಮುಖ್ಯಮಂತ್ರಿಯಾಗಿ 17 ಬಜೆಟ್ಗಳನ್ನ ಮಂಡಿಸಿ ಅತಿ ಹೆಚ್ಚು ಬಜೆಟ್ ಮಂಡಿಸಿರೋ ಮುಖ್ಯಮಂತ್ರಿ, ಫೈನಾನ್ಸ್ ಮಿನಿಸ್ಟರ್ ಅನ್ನೋದು ದಾಖಲೆಗಳನ್ನ ಮಾಡಿದ್ದು. ಓಕೆ, ಇದೆಲ್ಲವನ್ನ ಗಮನಿಸಿದಾಗ ಸಿದ್ದರಾಮಯ್ಯನವರ ಯುಗಾಂತ್ಯವಾಗುತ್ತಾ ಅಥವಾ ಸಿದ್ದರಾಮಯ್ಯನವರು ನಾಳೆ ಬೇರೆಯ
ಹಾದಿಯನ್ನ ಹುಡುಕ್ತಾರಾ ಅನ್ನೋಂಥ ಕುತೂಹಲ, ಸಿದ್ದರಾಮಯ್ಯನವ್ರಿಗೆ ಏನ್ ಮಾತಾಡಿದ್ದಾರೆ ಅಂತ ಏನ್ ಇನ್ಫಾರ್ಮೇಶನ್ ಬಂತಲ್ಲ, ಈ ಮಾಹಿತಿ ಮೇಲೆ ಮತ್ತೆ ಇನ್ನಷ್ಟು ಕುತೂಹಲ ಹೆಚ್ಚಿಗೆ ಆಗ್ತಾ ಇದೆ ನಿಶ್ಚಿತ. ಅಂದ್ರೆ ಇಲ್ಲೆಲ್ಲ ಒಂದ್ ಕಡೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 6 ತಿಂಗಳಿಂದ ಕಾಂಗ್ರೆಸ್ಗೆ ಕಾಡ್ತಾ ಇದ್ದಂತಹ ಗೊಂದಲಮಯ ವಾತಾವರಣ ಏನಿತ್ತು, ಸೃಷ್ಟಿಯಾಗಿತ್ತು, ಅದು ಮುಂದುವರ್ಕೊಂಡು ಹೋಗಿತ್ತು. ಅದಕ್ಕೆ ನಾಳೆ ತೆರೆ ಬೀಳುವಂತಹ ಸಾಧ್ಯತೆಗಳಿದೆಯಾ ಸರ್? ಖಂಡಿತವಾಗಿಯೂ ಹೇಳಿ. ಈಗ ಸಿದ್ದರಾಮಯ್ಯ ಅವರು ಕೊಡುವಂತಹ ಹೇಳಿಕೆ ಮೇಲೆ ಸಾಕಷ್ಟು ಜನ ಕುತೂಹಲಕಾರಿಯಾಗಿ ಕೇಳ್ತಾ ಇದ್ದಾರೆ, ಬೆಳಗ್ಗೆ ಯಾವಾಗ ಆಗುತ್ತೆ ಅನ್ನುವಂಥದ್ದು. ಮಾಧ್ಯಮದವರು ಕೂಡ ಇಲ್ಲೆಲ್ಲ ಒಂದ್ ಕಡೆ ಬಕಪಕ್ಷಿಯಂಗೆ ಕಾಯುವಂತಹ ಸ್ಥಿತಿ. ಹೌದು, ಎಸ್, ನಿಶ್ಚಿತ. ಏನಂದ್ರೆ ಈಗ ನೀವು ಹೇಳೋ ಪ್ರಕಾರ ಈ ಎಲ್ಲ ಗೊಂದಲಗಳಿಗೆ ತೆರೆ ಬೀಳುತ್ತಾ ಅನ್ನೋಂಥದ್ದು ಒಂದು ಪ್ರಶ್ನೆ. ಸಿದ್ದರಾಮಯ್ಯನವರು ಕೊಡೋ ಒಂದೇ ಒಂದು ಸ್ಟೇಟ್ಮೆಂಟ್ನಿಂದ ಈ ಗೊಂದಲಗಳು 2ರಷ್ಟು ಆಗ್ತಾವ ಅಂತಾನು ಆಗ್ಬೋದು. ಬಟ್ ಒಂದು ಏನು ದಿ ಎಂಡ್ ಅಂತ ಅಂದ್ಕೋತೀರಾ, ಅದು ಮತ್ತೊಂದರ ಆರಂಭ ಅನ್ನೋದು ಮಾತ್ರ ನಾಳೆ ಖಂಡಿತವಾಗಿ ಹೇಳ್ಬೋದು. ಸಿದ್ದರಾಮಯ್ಯ ಎಸ್ ನಾನು ರಾಜೀನಾಮೆ ಕೊಡ್ತೀನಿ ಅಂದ್ರೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂದ್ರೆ ಬೇರೆ ರೀತಿ, ಬೇಷರತ್ತಾಗಿ ರಾಜೀನಾಮೆ ಕೊಡ್ತಿದ್ದೀನಿ ಅಂದ್ರೆ ಬೇರೆ ರೀತಿ, ಇಲ್ಲ ರೀ ನಾನು ರಾಜೀನಾಮೆ ಕೊಡಲ್ಲ, ಹೈಕಮಾಂಡ್ ಏನ್ ಮಾಡ್ಕೊಳ್ಳಿ ನೋಡ್ಕೋತೀನಿ ಅಂದ್ರೆ ಅದು ಮತ್ತೊಂದು ರೀತಿ. ಓಕೆ, ನಾನು ರಾಜೀನಾಮೆ ಕೊಡ್ತೀನಿ ಆದ್ರೆ ಡಿ ಕೆ ಶಿವಕುಮಾರ್ ಆಗ್ಬಾರ್ದು, ಬೇರೆಯವ್ರು ಆಗ್ಬೇಕು ಅಂದ್ರೆ ಅದು ಇನ್ನೊಂದು ರೀತಿ. ಓಕೆ, ಇಷ್ಟೆಲ್ಲಾ ಬೆಳವಣಿಗೆಗಳು, ಇಷ್ಟೆಲ್ಲಾ ಸಾಧ್ಯತೆಗಳು ನಾಳೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಕೇಂದ್ರೀಕೃತ ಆಗ್ತಾ ಇದಾವೆ ನಿಶ್ಚಿತ. ಅಂದ್ರೆ ರಾಜ್ಯಸಭೆ ಆಫರ್ ಏನಿದೆ ಅದು ಹೈಕಮಾಂಡೇ ಪರೋಕ್ಷವಾಗಿ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಅವರು ಸಿಎಂ ಸೀಟಿಂದ ಕೆಳಗಿಳಿಬೇಕು ಅನ್ನುವಂತಹ ಸಂದೇಶ ನೇರವಾಗಿದೆ ಇಲ್ಲಿ ಸರ್. ಹೌದು, ಅಂದ್ರೆ ಉದ್ದೇಶ ಸಿಎಂ ಸೀಟ್ನಿಂದ ಕೆಳಗಿಳಿಸಬೇಕು ಅನ್ನೋದು, ಹೇಳೋ ರೀತಿ ನೀವು ಅಲ್ಲಿಗೆ ಬನ್ನಿ ಅನ್ನುವಂಥದ್ದು. ನೀವು ಅಲ್ಲಿಗೆ ಬನ್ನಿ ಅಂದ್ರೆ ಡೈರೆಕ್ಟ್ ಇದನ್ನ ಇಟ್ಕೊಂಡೇ ಬರಕ್ಕಾಗಲ್ವಲ್ಲ, ಈ ಚೇರ್ ಬಿಟ್ಟು ಇಳಿಬೇಕಲ್ವಾ. ಹಾಗೆ ಈ ಸೀಟ್ನ ಖಾಲಿ ಮಾಡಿಸ್ಬೇಕಿತ್ತು ಅಂತ ಹೈಕಮಾಂಡ್ ಹೈಕಮಾಂಡ್ ಅನ್ಕೊಂಡಿತ್ತು ಅನ್ನೋದನ್ನ ಅವ್ರನ್ನ ರಾಜ್ಯಸಭೆಗೆ ಅವ್ರಿಗೆ ಆಫರ್ ಮಾಡಿರೋದ್ರಿಂದ ಗೊತ್ತಾಗ್ತಾ ಇದೆ ನಿಶ್ಚಿತ. ಬಟ್ ಸಿದ್ದರಾಮಯ್ಯನವರು ಅದನ್ನ ನಯವಾಗಿ ತಿರಸ್ಕರಿಸಿದ್ದಾರೆ ಅನ್ನೋಂಥ ಮಾತುಗಳಿದ್ದಾವೆ. ಅವರು ದೆಹಲಿ ರಾಜಕಾರಣಕ್ಕೆ ಹೋಗುವಂತ ಒಂದು ಮನಸ್ಥಿತಿಯಲ್ಲಿ ಇಲ್ಲ. ಆ ರೀತಿ ಅವರಿಗೆ ಮತ್ತೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗುತ್ತೆ. ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ಅವ್ರಿಗೆ ಅಷ್ಟು ಸುಸ್ಪಷ್ಟವಾಗಿ ಹಿಂದಿ ಬರಲ್ಲ. ಇಂಗ್ಲಿಷ್ ಓಕೆ ಮ್ಯಾನೇಜ್ ಮಾಡ್ತಾರೆ, ಆದ್ರೆ ನಿಮ್ಗೆ ದೆಹಲಿ ರಾಜಕಾರಣದಲ್ಲಿ ಕೆಲಸವನ್ನ ಮಾಡಬೇಕು, ದೆಹಲಿ ರಾಜಕಾರಣದಲ್ಲಿ ಗುರುತಿಸ್ಕೊಳ್ಬೇಕು ಅಂದ್ರೆ ಹಿಂದಿ ನಿಮ್ಗೆ ಬೇಕೇ ಬೇಕು. ಹಿಂದಿ ಇಲ್ಲ ಅಂದ್ರೆ ಅಲ್ಲಿ ನಾಯಕತ್ವ ಬೆಳೆಯಲ್ಲ. ಅದೇ ಕಾರಣದಿಂದ ದಕ್ಷಿಣ ಭಾರತದ ಯಾವ ನಾಯಕರು ಕೂಡ ದೆಹಲಿ ಮಟ್ಟದಲ್ಲಿ ಹೆಸರು ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ಹಿಂದಿ ಗೊತ್ತಿಲ್ಲ ಅಂತ. ಹಿಂದಿ ಗೊತ್ತಿರುವಂತ ನಾಯಕರು ರಾಷ್ಟ್ರ ರಾಜಕಾರಣದಲ್ಲಿ ದೆಹಲಿಯಲ್ಲಿ ಹೆಸರು ಮಾಡ್ತಾರೆ. ಓಕೆ, ಸಿದ್ದರಾಮಯ್ಯನವ್ರಿಗೆ ಹಿಂದಿ ಗೊತ್ತಿಲ್ಲದೆ ಇರೋದು ಕೂಡ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದನ್ನ ಹಿಂದೇಟ್ ಹಾಕುವಂತೆ ಮಾಡ್ತಾ ಇದೆ ಅಂತಾನು ಅನ್ಸ್ಬೋದು ನಿಶ್ಚಿತ.